ಮಕ್ಕಳಿಂದ ಹಿಡಿದು ಇವತ್ತಿಗೆ 500 ಮಕ್ಕಳವರೆಗೆ ಸಂಸ್ಥೆಯಲ್ಲಿ ಬೆಳೆಸಿದ್ದೇನೆ. ಈ ಸಂಸ್ಥೆ ಬೆಳೆಸೋದಕ್ಕಿಂತ ಪೂರ್ವದಲ್ಲಿ ಈ ಸಂಸ್ಥೆ ಬೆಳೆಸೋಕೆ ಒಂದು ಮೂಲ ಕಾರಣ ಇತ್ತು. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಒಂದು ತೊಂದರೆ ಇತ್ತಂತ ಹೇಳಿ ಒಂದು ಹೆಣ್ಣುಮಕ್ಕಳು ಸರಿಯಾಗಿ ಮತ್ತು ಶೌಚಾಲಯ ಬೆಳೆಸ್ಬೇಕಾಗ್ತದೆ ಅಲ್ಲಿ. ಯಾಕಂದರೆ ಈ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಹಿರೇಸಿಂದಗಿ ಮತ್ತು ಬಿಸರಳ್ಳಿ ತೋರ ಅಲ್ಲಿ ಆ ಮಠ ಆಗೋದು ಜಾಗ. ಆ ಮಠದಾಗ ಆ ಹುಟ್ಟಿದಂಥ ಎಲ್ಲ ಹೆಣ್ಮಕ್ಳು ದೇವರ ಹೆಸರು ಹಾಕ್ತಾರೆ. ಇದು ಭಾಳ ಮನಸ್ಸಿಗಿತ್ತು. ಅಂಥವನ್ನೆಲ್ಲ ನನ್ನ ಸಂಸ್ಥೆ ತಂದು ಅವ್ರಿಗೆ SSLC PUC ಓದಿಸಿ ಅವ್ರಿಗೆ ನೌಕರಿ ಸಿಗುವವರೆಗೂ ಪ್ರಯತ್ನ ಮಾಡಿದ್ದೇನೆ. ಅವ್ರನ್ನ ಈಗೆಲ್ಲರೂ ಲಗ್ನ ಮಾಡ್ಕೊಂತ ವ್ಯವಸ್ಥೆ ಅವ್ರಿಗೆ ಬುದ್ಧಿ ಕೊಟ್ಟಿದ್ದೀನಿ, ತಿಳುವಳಿಕೆ ಕೊಟ್ಟು. ಈಗ ಇದ್ರ ಬಗ್ಗೆ ಮಾನ್ಯ ಹೆಗಡೆ ಸಾಹೇಬರಿಗೆ ಮತ್ತು ಬೊಮ್ಮಾಯಿ ಸಾಹೇಬರಿಗೆ ಆ ಬುಕ್ಕನ್ನು ಕೊಟ್ಟಿದ್ದೀನಿ ಅವ್ರಿಗೆ. ಅದ್ರ ಬಗ್ಗೆ ಇನ್ನೊಮ್ಮೆ ಪರಿಶೀಲನೆ ಮಾಡಿ ನಾನು ಕರೆಸಿ ಅದ್ರ ಬಗ್ಗೆ ಹೆಚ್ಚಿನ ಹೇಳ್ತೇನೆ. ಅದಕ್ಕೆ ಈಗ ಇವರಿಗೆ ನಮ್ಮ ಕರ್ನಾಟಕ ಸಚಿವರಿಗೆ ಮತ್ತು ಇವ್ರಿಗೆ ಕನ್ನಡಪ್ರಭ ಮತ್ತು ವಾಹಿನಿಯವರಿಗೆ ಧನ್ಯವಾದ ಹೇಳಿ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ. ಯಾರ್ಯಾರು ಊಟ ಮಾಡಿಲ್ಲ ದಯವಿಟ್ಟು ಊಟಕ್ಕೆ ಹೋಗಬೇಕಾಗಿ ವಿನಂತಿ. ಊಟ ಮಾಡದೇ ಇದ್ದವರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ ಕೊಟ್ಟಾರ್ಕರ್, ಉತ್ತರ ಕನ್ನಡ ಜಿಲ್ಲೆಯಿಂದ. ಮೊದಲನೇದಾಗಿ ಇವತ್ತು ಈ ಅವಾರ್ಡನ್ನು ನೀಡಿರುವ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಕನ್ನಡಪ್ರಭ ಪತ್ರಿಕೆ ಮತ್ತು ಏಷ್ಯಾನೆಟ್ ಸುವರ್ಣ ಚಾನೆಲ್ ಸಂಸ್ಥೆಯವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಹಿಂದೆ ನಾನು ನನ್ನ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿರುತ್ತೇನೆ. ಆ ಸಮಾಜ ಸೇವೆಯನ್ನು ಇವತ್ತು ಗುರುತಿಸಿ ನನಗೆ ಈ ಅವಾರ್ಡ್ ಕೊಟ್ಟಿರುವುದು ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸ್ತಾ ಇದೆ. 2016ರಲ್ಲಿ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ, ತದನಂತರ 2020ರಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆಯಾಗಿ ನಾನು ಒಂದು ಕೋವಿಡ್ ವರ್ಷದಲ್ಲಿ ಒಂದು ಚಾಲೆಂಜ್ ವರ್ಷ ಅಂತ ಹೇಳ್ಬೋದು. ಅಂಥ ಒಂದು ವರ್ಷದಲ್ಲಿ ಇಲ್ಲಿ ಭಾಳಷ್ಟು ಡಾಕ್ಟರ್ಸ್ಗಳಿದ್ದಾರೆ, ಅವರಿಗೂ ಕೂಡ ಗೊತ್ತಿದೆ ಆ ವರ್ಷ ಹೇಗೆ ಇತ್ತು ಅಂತ. ನಮಗೂ ಕೂಡ ಆ ಒಂದು ವರ್ಷ ತುಂಬ ಚಾಲೆಂಜಿಂಗ್ ಇಯರ್ ಇತ್ತು. ಯಾಕಂದರೆ SSLC ಎಕ್ಸಾಮ್, ಬೇರೆ ಎಲ್ಲ ಹಾಸ್ಪಿಟಲ್ಸ್ಗಳಲ್ಲಾಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಭಾಳಷ್ಟು ನಮಗೆ ತಲೆ ಬಿಸಿಯಾಗುವಂಥ ಮತ್ತು ಟೆನ್ಷನ್ ಆಗುವಂಥ ಒಂದು ವರ್ಷ ಇತ್ತು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಚಿಕ್ಕ ವಯಸ್ಸಿರ್ಬೋದು ನಂದು, ಆದರೆ